ಆಕ್ಚುಲಿ ಏನ್ ಗೊತ್ತಾ, ನಂಗೆ ಬೈಕ್ ಓಡಿಸೋದಂದ್ರೆ ಸಖತ್ ಇಷ್ಟ, ಸ್ಕೂಟಿ ಓಡಿಸೋದಂದ್ರೆ. ಆದ್ರೆ ನನ್ಗೆ ಓಡ್ಸಕ್ ಬರಲ್ವಲ್ಲ, ಅದಕ್ಕೆ ನಾನು ಟಚ್ ಮಾಡಕ್ಕೆ ಹೋಗಲ್ಲ. ಆದ್ರೆ ನನ್ನ ತಮ್ಮನ್ಗೆ ಬೈಕ್ ತಗೊಳ್ಬೇಕು ಅಂತ ಅನ್ಕೊಂಡಿದೀನಿ. ನಿಮ್ಮ ಹತ್ರ ಆಯ್ತಲ್ಲ, ಅದೇ ತರ ತಗೊಳ್ಬೇಕು ಅಂತ ಅನ್ಕೊಂಡಿದೀನಿ. ಯಾವ್ದು ಎಕ್ಸ್ಪಲ್ಸ್ನ ಯಾವುದೇ ಕಾರಣಕ್ಕೂ ಹೀರೋ ಶೋರೂಮ್ ಹತ್ರನೇ ಹೋಗ್ಬೇಡಿ. ಯಾಕೆ? ಹೀರೋ ಒಂಥರ ಡುಬಾ ಕಂಪ್ನಿ ಆಗ್ಬಿಟ್ಟೈತೆ. ಆ್ಯಕ್ಚುಲಿ ನಾನು ಬೈಕ್ ತಗೊಂಡಿರೋದು 2 ಲಕ್ಷ ರೂಪಾಯಿ ರ್ಯಾಲಿ ಎಡಿಷನ್ ಎಕ್ಸ್ಪಲ್ಸು, 2 ಲಕ್ಷ ರೂಪಾಯಿ. ನಾನು ಅದಕ್ಕೆ 2.5 ವರ್ಷ ಆಗಿದೆ. 1 ಲಕ್ಷ ನಾನೇ ಎಕ್ಸ್ಟ್ರಾ ಖರ್ಚು ಮಾಡಿದ್ದೀನಿ. ಇಂಜಿನ್ ಪ್ರಾಬ್ಲಮ್ಮು ಒನ್ ಆಫ್ ದಿ ವರ್ಸ್ಟ್. ನಾನು ಓಡಿಸಿರೋದ್ರಲ್ಲೇ ಬೈಕಲ್ಲಿ ವರ್ಸ್ಟ್ ಅನ್ಕೊಳ್ಳಿ. ಕಂಫರ್ಟಬಲ್ ಇದೆ, ಎಲ್ಲ ಇದೆ, ಆದರೆ ಇಂಜಿನ್ ಸರಿ ಇಲ್ಲ. ಪದೇ ಪದೇ ಇಂಜಿನ್ ಹೋಗ್ತಾ ಇರುತ್ತೆ. ಹೋಗಿ ಶೋರೂಮ್ ಅವ್ರನ್ನ ಕೇಳಿದೆ ಅಂದರೆ ನಮಗೂ ಇದಕ್ಕೂ ಸಂಬಂಧನೇ ಇಲ್ಲ, ಕಂಪ್ನಿಯವ್ರು ಕೊಡ್ತಾರೆ, ನಾವು ಹಾಕ್ತೀವಿ ಅಂದ್ಬಿಟ್ಟು ಫುಲ್ಲು ಒಂಥರ ನೆಗ್ಲೆಕ್ಟಾಗಿ ಮಾತಾಡ್ತಾರೆ. ನಾನು ನಿಮಗೆ ಅಂತಲ್ಲ ಯಾರಿಗಾದ್ರೂ ಹೇಳೋದು ಇಷ್ಟೇ, ಯಾರಾದರೂ ಮಿಡಲ್ ಕ್ಲಾಸ್ ಹುಡುಗರುಗಳು ಹೀರೋ ಎಕ್ಸ್ಪಲ್ಸ್ನ ತಗೋತೀನಿ ಅಂತ ಹೇಳಿದ್ರೆ ದಯವಿಟ್ಟು ತಗೊಳಕ್ಕೆ ಹೋಗ್ಬಿಡಿ. ಅದರಂತ ಡುಬಾಕ್ ನನ್ನ ಮಗನ ಕಂಪ್ನಿ ಇನ್ನೊಂದು ಇಲ್ಲವೇ ಇಲ್ಲ. GB ಶಾಫ್ಟು, ಇಂಜಿನ್ನು, ಕ್ರ್ಯಾಮ್ ಶಾಫ್ಟು ಪೂರ್ತಿ ಇಂಜಿನೇ ಒಡಿಸ್ಕೊಂಡೋಗಿದೆ. ಇಂಜಿನ್ 5 ಸಲ ಬಿಡಿಸಿದ್ದೀನಿ ನಾನು ಆಲ್ರೆಡಿ. ಇಂಜಿನು ವಾರಂಟಿ ಇದೆ 5 ವರ್ಷ ಅಂತ ಹೇಳ್ತಾರೆ, ಏನು ವಾರಂಟಿ ಇರಲ್ಲ. ಅದರಲ್ಲಿ ಒಳಗಡೆ ಇಂಜಿನಲ್ಲಿ ವಾರಂಟಿ ಇರೋದು ಬೋರು ಮತ್ತು ಕ್ರ್ಯಾಮ್ ಶಾಫ್ಟ್ ಮಾತ್ರ, ಇನ್ನೇನು ವಾರಂಟಿ ಇರಲ್ಲ. ಪೂರ್ತಿ ಒಂದ್ಸರಿ ಬಿಚ್ಚೋರು 10,000 15,000 ನಾನೇ ಕಟ್ಟಿದ್ದೀನಿ ಕೈಯಾರ.